ಹೈ ಪ್ರೊಫೈಲ್ ಇಲ್ಲದೆ ಮೋಸ್ಟ್ಲಿ ಟ್ರಿವಿಯಲ್ ಕೇಸಸ್ನ ಹ್ಯಾಂಡಲ್ ಮಾಡೋ ಶಿವಮೊಗ್ಗ ಜಿಲ್ಲೆಯ ಆರಕ್ಷಕ ಠಾಣೆ. ಅಲ್ಲಿಂದ ಒಬ್ಬ ಖೈದಿ ತಪ್ಪಿಸ್ಕೊಂಡಿದ್ದಾನೆ. ಶಾಖಾಹಾರಿನಲ್ಲೂ ಕೂಡ ಹೀಗೇನೆ, ಆದ್ರೆ ಇದು ಅದಲ್ಲ. ಮುಂಗೋಪಿ ಇನ್ಸ್ಪೆಕ್ಟರ್ ಬಾಯಿಗಿಂತ ಹೆಚ್ಚು ಕೈಯೇ ಮಾತಾಡತ್ತೆ. ಇನ್ನು 1 ತಿಂಗಳಲ್ಲಿ ರಿಟೈರ್ ಆಗೋ ಹೆಡ್ ಕಾನ್ಸ್ಟೇಬಲ್. ಎಲ್ಲ ರೆಗ್ಯುಲರ್ ಎಲಿಮೆಂಟ್ಸೇ ಅಂತ ಅನಿಸ್ತಾ ಇದೆಯಾ? ಈ ರೆಗ್ಯುಲರ್ ಎಲಿಮೆಂಟ್ಸ್ ನ ಇಟ್ಕೊಂಡು ಅದರ ಮೇಲೆ ನಿರ್ದೇಶಕ ಎಂ ಭರತ್ರಾಜ್ ಏನ್ ಮಾಡಿದ್ದಾರೆ ಅನ್ನೋದೇ ಲಾಫಿಂಗ್ ಬುದ್ಧ ಚಿತ್ರದ ವಿಶೇಷತೆ. ಒಂದಲ್ಲ 2 ಕಾನ್ಫ್ಲಿಕ್ಟ್ಸ್ ನ ಕೊಟ್ಟಿದ್ದಾರೆ. ಪೊಲೀಸರಿಗೆ ಇದೇ ಟೈಮ್ಗೆ ಡ್ಯೂಟಿ, ಇದಾದ ಮೇಲೆ ಫ್ರೀ ಅಂತ ಯೂಶಲಿ ಇರಲ್ಲ. ಅದರಿಂದ ಈ ಕಳ್ಳಕಾಕರಿಂದ, ಈ ರಾಜಕಾರಣಿಗಳಿಂದ ಅವರ ಮೇಲೂ ಸ್ಟ್ರೆಸ್ ಇದೆ, ಅವರ ಮನೆಯವರ ಮೇಲೂ ಸ್ಟ್ರೆಸ್ ಇದೆ. ಇವೆಲ್ಲವನ್ನು ಲೈಟ್ ಹಾರ್ಟೆಡ್ ಮ್ಯಾನರ್ ನಲ್ಲಿ ಟಚ್ ಮಾಡುವ ಒಂದು ಚಿತ್ರ ಇದು. ಚಿತ್ರದಲ್ಲಿ ಒಂದು ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳೋಕೆ ಹೋಗಿ ಇನ್ನೊಂದು ದೊಡ್ಡ ಸ್ಟ್ರೆಸ್ ಬರುತ್ತೆ. ಆ ಸ್ಟ್ರೆಸ್ ನಲ್ಲಿ ನಗುವನ್ನ ಕಳೆದುಕೊಂಡ ಲಾಫಿಂಗ್ ಬುದ್ಧ ಕಾನ್ಸ್ಟೇಬಲ್ ಗೋವರ್ಧನ ಮತ್ತೆ ನಕ್ನೋ ಇಲ್ವೋ ಅನ್ನೋದೇ ಈ ಕಥೆ. ನಗ್ನಗ್ತಾ ಇದ್ದ ಗೋವರ್ಧನ, ಪ್ರಮೋದ್ ಶೆಟ್ಟಿ ಅವರ ಪಾತ್ರ, ಜೊತೆಯಲ್ಲಿದ್ದ ಎಲ್ಲರನ್ನೂ ನಗಿಸ್ತಿದ್ದ ಕೂಡ. ಊಟ ತಿಂಡಿ ಈತನ ವೀಕ್ನೆಸ್ಸು ಹೌದು, ಕೆಲಸದಲ್ಲಿ ಅದೇ ಈತನ ಸ್ಟ್ರೆಂತು ಹೌದು. ಅದನ್ನ ಇಟ್ಟುಕೊಂಡೇ ಸ್ಟೇಷನ್ಗೆ ಬರೋ ಕೇಸ್ಗಳನ್ನ ಈತ ಸಾಲ್ವ್ ಮಾಡ್ತಿರ್ತಾನೆ. ಅದರಿಂದಲೇ ಸ್ಟೇಷನ್ ನಲ್ಲಿ ಈತನದ್ದು ಒಂದು ಬ್ರ್ಯಾಂಡ್ ಕೂಡ ಕ್ರಿಯೇಟ್ ಆಗಿದೆ. ಆ ರೀತಿಯ ಎಕ್ಸ್ಪರ್ಟ್ ಕೇಸ್ ಸಾಲ್ವರ್ ಎಲ್ಲರಿಗೂ ಟೀ ಕಾಫಿ ತಂದು ಕೊಡೋ ರೇಂಜ್ಗೆ ಬಂದ್ಬಿಡ್ತಾನೆ. ತನ್ನ ತಟ್ಟೆಯಲ್ಲಿದ್ದ ಜಾಮೂನ್ನ ಮಾತ್ರವಲ್ಲ, ಹೆಂಡತಿ ತಟ್ಟೆಯಲ್ಲಿದ್ದ ಜಾಮೂನನ್ನು ತಿಂತಿದ್ದ ವ್ಯಕ್ತಿ ಮಗಳ ಬರ್ತ್ಡೇ ಕೇಕ್ ಅನ್ನು ಕೂಡ ತಿನ್ನೋಕಾಗದ ಪರಿಸ್ಥಿತಿಗೆ ಬಂದ್ಬಿಡ್ತಾನೆ. ಅಲ್ಲಿಂದ ಈತನ ಗ್ರಾಫ್ ಮತ್ತೆ ಮೇಲೆ ಹೇಳ್ತಾ, ಈತನ ಆರ್ಕ್ ಕಂಪ್ಲೀಟ್ ಆಯ್ತಾ, ಈತ ಏನು ಅರ್ಥಕೊಂಡ, ಪೊಲೀಸ್ ಸ್ಟೇಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾದವು, ಇವೆಲ್ಲವನ್ನು ನೀವು ಚಿತ್ರದಲ್ಲಿ ನೋಡಬೇಕು. ಹಣವನ್ನ ಕದಿಯೋ ಕಳ್ಳರು, ಬೇರೆಯವರಿಂದ ಅವಕಾಶಗಳನ್ನ ಕದಿಯೋ ಕಳ್ಳರು, ಮೈಗಳ್ಳರು, ಎಲ್ಲರೂ ಕಳ್ಳರೇ. ಹಾಸ್ಯ, ನಟರ ನಟನೆ, ಕೆಲವು ಹೈಲೈಟ್ ಮೊಮೆಂಟ್ಸ್, ಥ್ರೂ ಔಟ್ ಒಂದು ಲೈಟ್ ಹಾರ್ಟೆಡ್ ಟ್ರೀಟ್ಮೆಂಟ್ ಅನ್ನೇ ಉಳಿಸ್ಕೊಂಡಿರೋದು, ಇವುಗಳಿಂದಲೇ ಈ ಚಿತ್ರಕ್ಕೆ ಬಲ ಸಿಕ್ಕಿದೆ. ತೃಪ್ತಿ ಹೊಂದಿದ ಕಳ್ಳನೊಬ್ಬನು ಸ್ಮೈಲ್ ಮಾಡುತ್ತಲೇ ಫೋಟೋಗೆ ಪೋಸ್ ಕೊಡೋದು. ಗೋವರ್ಧನ ತನ್ನ ತೂಕವನ್ನ ಇಳಿಸೋಕೆ ಪಾಕೆಟ್ನಲ್ಲಿರೋ ವಸ್ತುಗಳನ್ನೆಲ್ಲ ತೆಗೆದು ಟೇಬಲ್ ಮೇಲೆ ಇಡೋದು. ಜಿಮ್ಗೆ ಹೋದ ಮರುದಿನ ಬೆಳಗ್ಗೆ ತಂದೆಗೆ ಹಲ್ಲುಜ್ಜೋಕೆ ಮಗಳು ಸಹಾಯ ಮಾಡೋದು. ಹೆಂಡತಿ ಗಂಡನಿಗಿಂತ ತುಂಬಾನೇ ಚಿಕ್ಕೋಳು ಅನ್ನೋದನ್ನ ಅಲ್ಲೇ ಒಂದು ಪಾಸಿಂಗ್ ಲೈನ್ ಅಲ್ಲಿ ಹೇಳಿಸೋದು. ಗೋವರ್ಧನ್ ಆಗಿ ಪ್ರಮೋದ್ ಶೆಟ್ಟಿ ತಮ್ಮ ಕೆಲಸವನ್ನ ಚೆನ್ನಾಗಿ ನಿರ್ವಹಿಸಿದ್ದಾರೆ. ನಾನು ಮಾಡೋ ತರ ಕೆಲಸ ಇಲ್ಲೇನು ಇಲ್ಲ ಸರ್ ಅಂತ ಹೇಳುವಾಗಲಿ, ಕಳ್ಳನನ್ನ ಹಿಡಿಯೋಕೆ ಓಡ್ತಾ ಓಡ್ತಾ ಸುಸ್ತಾಗೋದಾಗ್ಲಿ, ಎಕ್ಸ್ಟ್ರೀಮ್ಲಿ ಕನ್ವಿನ್ಸಿಂಗ್. ಕಥೆಯಲ್ಲೇನೋ ಆರ್ಕೆಸ್ಟ್ರಾ ಇದೆ, ಆದರೆ ಚಿತ್ರದಲ್ಲಿ ಹಾಡುಗಳನ್ನ ಹಾಗೂ ಅದರ ಸಾಹಿತ್ಯವನ್ನ ಅನುಭವಿಸೋಕೆ ಅವಕಾಶ ಸ್ವಲ್ಪ ಕಡಿಮೆನೇ ಇತ್ತು. ಈ ಚಿತ್ರದಲ್ಲಿ ಇನ್ನೂ ಬೆಟರ್ ಆಗಬೇಕಾಗಿದ್ದದ್ದು ಎಕಾನಮಿ. ಸುಮಾರು ದೃಶ್ಯಗಳು, ಐಡಿಯಾಗಳು ಸ್ಟ್ರೆಚ್ಡ್ ಅಂತ ಅನ್ಸಿದ್ವು. ಉದಾಹರಣೆಗೆ ಆಸ್ಪತ್ರೆಯಲ್ಲಿ ಡಾಕ್ಟರು ಗೋವರ್ಧನ್ಗೆ ಎಕ್ಸ್ಪ್ಲೇನ್ ಮಾಡೋ ದೃಶ್ಯ, ದಿಗಂತ್ ಪೊಲೀಸ್ ಸ್ಟೇಷನ್ ನಲ್ಲಿ ಜಗಳ ಆಡೋದು, ಒಂದು ಪಾತ್ರಕ್ಕೆ ನೆನಪು ಬರ್ಸೋಕೆ ಪ್ರಯತ್ನ ಪಡೋ ಒಂದು ಎಂಟೈರ್ ಎಪಿಸೋಡು. ಇನ್ಫ್ಯಾಕ್ಟ್ ಆ ಪಾತ್ರದ ಬಗ್ಗೆ ಆಡಿಯನ್ಸ್ಗೆ ನಿಜವನ್ನ ಹೇಳಿ ಆ ಕಥೆಯಲ್ಲಿರೋ ಪಾತ್ರಗಳಿಗೆ ಮಾತ್ರ ನಿಜ ಗೊತ್ತಿಲ್ಲದೆ ಇದ್ದಾಗ ಹ್ಯೂಮರ್ ಇನ್ನೂ ಹೆಚ್ಚು ಹುಟ್ಟುತ್ತಾ ಇತ್ತೇನೋ ಅಂತ ಕೂಡ ಅನಿಸ್ತು. ಕೇಸ್ ರಿಸಾಲ್ವ್ ಆಗೋಕೆ ಒಂದೊಳ್ಳೆ ಟ್ವಿಸ್ಟ್ ಇದೆ, ಆದರೆ ಅದಕ್ಕೆ ಮುಂಚೆ ಒಂದು ಲಾಂಗ್ ಚೇಸ್ ಕೂಡ ಇದೆ. ಲಾಫಿಂಗ್ ಬುದ್ಧಾಗೆ 6 ಪ್ಯಾಕ್ಸ್ ಇದ್ರೆ ಅದು ಲಾಫಿಂಗ್ ಬುದ್ಧಾನೇ ಅಲ್ಲ ಅಲ್ವಾ? ಹೆಲ್ದಿ ಆಗಿದ್ರೆ ಸಾಕು. ಹಾಗೇನೆ ಒಂದು ಚಿತ್ರ ಪರ್ಫೆಕ್ಟ್ ಆಗಿರ್ಬೇಕಾಗಿಲ್ಲ, ಪರ್ಫೆಕ್ಟ್ ಆಗಿರೋಕೆ ಸಾಧ್ಯವೂ ಇಲ್ಲ, ಯಾಕಂದ್ರೆ ಅದು ಪ್ರೇಕ್ಷಕನಿಗೆ ಬಿಟ್ಟದ್ದು. ಲಾಫಿಂಗ್ ಬುದ್ಧ ಪರ್ಫೆಕ್ಟ್ ಚಿತ್ರವಲ್ಲ, ಬೊಜ್ಜು ಇದೆ, ಆದರೆ ಅನ್ಹೆಲ್ದಿ ಕೂಡ ಅಲ್ಲ.